ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯಿಂದ ನನಗಿಷ್ಟವಾಗಿರೋ ತುಂಬ ಟೇಸ್ಟಿಯಾಗಿರೋ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಯಾರಾದರೂ ಅಂದ್ಕೋಬೋದು ಮಾವಿನಕಾಯಿ ಚಟ್ನಿ ಮಾಡೋದು ಎಷ್ಟು ಈಸಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರಾಮಾಗಿ ಮಾಡ್ಕೋಬೋದು ಅಂದ್ಕೊಂಡ್ರೆ ನೀವು ಅಂದ್ಕೊಂಡಿರೋ ಮಾವಿನಕಾಯಿ ಚಟ್ನಿಗಿಂತ ಡಬಲ್ ಟೇಸ್ಟಿಯಾಗಿರೋ ಚಟ್ನಿ ಮಾಡ್ತಾಯಿದ್ದೀನಿ. ಹೌದು, ಮಾವಿನಕಾಯಿ ಜೊತೆಯಲ್ಲಿ ಟೊಮೆಟೊ ಕಾಯಿಯನ್ನು ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ರುಚಿಯಂತೂ ಅದ್ಭುತ, ಮಾಡೋದು ಕೂಡ ತುಂಬಾ ಈಸಿ. ನಾನು ಮಾಡಿರೋ ಡಬಲ್ ಟೇಸ್ಟಿ ಚಟ್ನಿ ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಮಾವಿನಕಾಯಿ ಮತ್ತು ಟೊಮೆಟೊ ಕಾಯಿ ಹಾಗೂ 4-5 ಹಸಿರು ಮೆಣಸಿನಕಾಯಿಯನ್ನು ತೊಳೆದು, ಒಂದು ಈರುಳ್ಳಿಯನ್ನು ಕಟ್ ಮಾಡಿ, 1/4 ಚಮಚ ಜೀರಿಗೆ, 5 ಎಸಳು ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ನೀರಿನ ಜೊತೆಯಲ್ಲಿ 5 ನಿಮಿಷ ಬೇಯಿಸ್ಕೋಬೇಕು. ನಂತರ ಬೇಯಿಸ್ಕೊಂಡಿರೋ ಈ ಮಿಶ್ರಣವನ್ನು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ಕೊನೆಯಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಣಮೆಣಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಸೇರಿಸಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಕೊಂಡಿರೋ ಮಿಶ್ರಣ ಸೇರಿಸಿದರೆ ಡಬಲ್ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ರುಚಿ ನೋಡಿ ಖುಷಿಯಾಗಿರಿ. ಹಾಗೆಯೇ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.